ಫೈನಲ್ ಟು ಫೈನಲ್ 165 ಕೊಡ್ತೀನಿ ಸರ್. ಮ್ಯಾಗ್ವಿಲ್ ಗಿಗುಲ್ ಎಲ್ಲ ಬರುತ್ತೆ. 165 165 ನೀವೇ ಶಾಕ್ ಆಗ್ಬಿಟ್ಟಿದ್ರ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಫಸ್ಟ್ ಆಫರ್. ಒಂದು ಆಲ್ಟೋ ಅಲ್ಲ, 1 2 3 4 ಇದು 4ರಲ್ಲಿ ಯಾವ್ದು ತಗೊಂಡ್ರು 65,000. ಯಾವ್ದು ತಗೊಂಡ್ರು 65,000 ಎಲ್ಲ FC ರನ್ನಿಂಗ್ ಗಾಡಿ. ಇನ್ನು 10 ಮಾಡಲ್ ಸೆಂಟ್ರೋ ಇದೆ, 2010 ಸಿಂಗಲ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,35,000 ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು 85,000 ಕೊಡ್ತೀನಿ. FC ಲ್ಯಾಪ್ಸ್ ಇದೆ ಸರ್, ಅಂದ್ರೆ ಇವಾಗ ಲ್ಯಾಪ್ಸ್, ಈ ತಿಂಗಳು ಲ್ಯಾಪ್ಸ್ ಆಗಿರೋದು ಸರ್. 21 ಮಾಡಲು ಸಿಂಗಲ್ ಓನರ್, 1,10,000 ಶೋರೂಮ್ ರೆಕಾರ್ಡ್ ಇದೆ ಸರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, 6.5 ಲಕ್ಷ ಕೋಟಿಗಿದೆ ಸರ್. ಫೈನಲ್ ಟು ಫೈನಲ್ 6 ಕಾಲು ಕೊಡ್ತೀನಿ. VDI 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷ ಲೋನ್ ಆಗುತ್ತೆ. ಮಾಡಲ್ ಒಂದ್ಸಲ ಬಿಡಿ ಸರ್. 17 ಮಾಡಲು ಸಿಂಗಲ್ ಓನರ್, 4 ಕಾಲ್ ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ತೀನಿ. 4 ಲಕ್ಷ ಲೋನ್ ಆಗುತ್ತೆ. ತಗೊಂಡೋಗಿ ನೀವು ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಗಾಡಿ ತಗೋಬಹುದು. ಅವೇನು ಕಮ್ಮಿ ಕೊಡ್ತೀವಿ ಅಂದ್ಬಿಟ್ಟು ತಗೊಂಡೋಗಿ ಡೈರೆಕ್ಟ್ ಸ್ಕ್ರಾಪ್ ಹಾಕೋದು ಆತರ ಗಾಡಿಗಳೆಲ್ಲ ಕೊಡಲ್ಲ. ಕೆಲವರು ಕಮೆಂಟ್ಸ್ ಮಾಡ್ತಾರೆ. 1 2 3 ಕಾರ್ಸ್ ಬಂದ್ರೆ 1,85,000 ಕೊಡ್ತೀನಿ ಸರ್. ಆಲ್ಟೋ ಪ್ರೈಸ್ 225, 18 ಮಾಡಲು ಸಿಂಗಲ್ ಓನರ್, 14 lakhs ಇದೆ ಹೊಸ ಗಾಡಿ. 4,50,000 ಕೊಡ್ತೀನಿ. ಮಾರ್ಕೆಟ್ ವ್ಯಾಲ್ಯೂ 8 ಲಕ್ಷ ಇದೆ ಸರ್. ನಾನು ಫೈನಲ್ ಟು ಫೈನಲ್ 5.5 ಕೊಡ್ತೀನಿ. ನಿಮ್ ಚಾನಲ್ ಅವ್ರಿಗೋಸ್ಕರ 5.5 ಲೋನ್ ಆಗುತ್ತೆ. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ. XUV300 120ಕ್ಕೆ ಡ್ಯಾಟ್ಸನ್ಗೂ 15 ಮಾಡಲು 40 ಹೇಳ್ತಾ ಇದಾರೆ. ಬರೋಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ. 225 ಕೊಡ್ತೀನಿ ಸರ್. ಫೈನಲ್ 225 ಲೋನ್ ಆಗುತ್ತೆ. 3 ಲಕ್ಷ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ನಾನು 3 ಲಕ್ಷಕ್ಕೆ ಕೊಡ್ತೀನಿ ಗಾಡಿ. 3 ಲಕ್ಷಕ್ಕೆ ಅಲ್ಲಿಗೆ ಝೀರೋ ಡೌನ್ ಪೇಮೆಂಟ್. 5.5 ಲಕ್ಷ ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,25,000 ಕೊಡ್ತೀನಿ. ಸಫಾರಿ ಸ್ಟ್ರೋಮ್ ಸರ್, 2013 ಮಾಡಲು ಸೆಕೆಂಡ್ ಓನರ್, 3.5 ಇದೆ ಸರ್. 3 ಲಕ್ಷ ಕೊಡ್ತೀನಿ ಸರ್. ಈ ಗಾಡಿನ ಬಂದ್ಬಿಟ್ಟು ನಾನು 2.5 ಲಕ್ಷ ಕೊಡ್ತೀನಿ ಸರ್. 365 ಫೈನಲ್ ಮಾಡ್ಕೊಡ್ತೀನಿ. 365 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2.5 ಲಕ್ಷ ಬಂದ್ಬಿಟ್ಟು 5 ಲಕ್ಷ ಹೇಳ್ತೀನಿ. ಸಣ್ಣ ಪುಟ್ಟ ನೆಗೋಷಿಯಬಲ್. 18 ಮಾಡಲು 265 ಕೋಟಿಂಗ್ ಇದೆ. 2.5 ಕೊಡ್ತೀನಿ. 13.5 ಲಕ್ಷ ನಮ್ದು ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 12,50,000 ಕೊಡ್ತೀನಿ. ಪ್ರೈಸ್ ಅಲ್ಲಿ ನೀವೇನಾದ್ರು ಕರ್ನಾಟಕದಲ್ಲಿ ಗಾಡಿ ಹುಡುಕ್ತಾ ಇದ್ರೆ ಈ ಶೋರೂಮ್ ನೀವು ಬರಲೇಬೇಕಾಗತ್ತೆ. ಸೊ ನೀವು ನೋಡ್ತಾ ಇಲ್ಲಿ ತುಂಬಾನೇ ಯೂಸ್ ಸ್ಟಾಕ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕು, ಲೋ ಬಜೆಟ್ ಬೇಕಾ, ಮಿಡ್ ಬಜೆಟ್ ಬೇಕಾ, ಇಲ್ಲ ನೀವೇನಾದ್ರೂ ಹೈಯರ್ ಎಂಡ್ ಗಾಡಿಗಳು ಹುಡುಕ್ತಾ ಇದ್ರೆ ಪ್ರತಿಯೊಂದು ಕೂಡ ಇಲ್ಲಿರುತ್ತೆ. ಏನ್ ಸರ್ ಖಂಡಿತ ಸರ್. ನಿಮ್ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ 1 2 3 ಕಾರ್ಸ್ ಇಲ್ಲಿ ಚಿಕ್ಕಬಿದ್ರಕಲ್ ಮೆಟ್ರೋ ಇಂದ 1.5 ಕಿಲೋಮೀಟರ್ ಸರ್. ತಿಪ್ಪೇನಹಳ್ಳಿ ಪಾರ್ಕ್ ಆಪೋಸಿಟ್. ಗೂಗಲ್ ಮ್ಯಾಪ್ ಅಲ್ಲಿ 1 2 3 ಕಾರ್ಸ್ ಅಂತ ಹಾಕಿದ್ರೆ ನಿಮ್ಗೆ ಲೊಕೇಶನ್ ಬರುತ್ತೆ. ಇಲ್ಲ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಲೊಕೇಶನ್, ಕ್ಯಾಟ್ಲಾಗ್ ಪ್ರತಿಯೊಂದು ಕೊಡ್ತೀವಿ ನಾವು. ಎಷ್ಟಿದೆ ಸರ್ ಕಾರ್ಗಳು ಇವತ್ತು? ಸರ್ ಇವತ್ತೊಂದು ಇದಾವೆ ಸರ್, ಒಂದು 60 to 70 ವೆಹಿಕಲ್ಸ್ ಇದಾವೆ. ಎನಿ ಟೈಮ್ ಇರುತ್ತೆ. ಎನಿ ಟೈಮ್ ಇದ್ದೇ ಇರುತ್ತೆ. ಬಟ್ 65,000 ಇಂದ ಹಿಡಿದು 15 ಲಕ್ಷ ತನಕ ಇದೆ ಇವಾಗ ಪ್ರೆಸೆಂಟ್ ಸ್ಟಾಕ್. 65,000ಗೆ ಆಲ್ಟೋ ಕೊಡ್ತಾ ಇದೀನಿ ಸರ್. ಆಲ್ಟೋ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಫಸ್ಟ್ ಆಫರ್. ಒಂದು ಆಲ್ಟೋ ಅಲ್ಲ, 1 2 3 4 ಇದು 4ರಲ್ಲಿ ಯಾವ್ದು ತಗೊಂಡ್ರು 65,000. ಯಾವ್ದು ತಗೊಂಡ್ರು 65,000 ಎಲ್ಲ FC ರನ್ನಿಂಗ್ ಗಾಡಿ. ಸರಿ ಸರ್, ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕಾಯ್ತಾ ಇರ್ತಾರೆ. ಈಗ ಈ ಆಲ್ಟೋ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು 2002 ಮಾಡಲು, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 65,000 ಕೊಡ್ತೀನಿ ಸರ್. 65,000 ಇದು ಬೇಡವಾ? ಬನ್ನಿ ಸ್ಪಾರ್ಕ್ 11 ಮಾಡಲು ಸ್ವಲ್ಪ ನೋಡ್ತೀನಿ. ನನಗೆ 11 ಮಾಡಲು 65,000 ಕೊಡ್ತೀನಿ. FC ರನ್ನಿಂಗ್ ಇದೆ. ಇದು ಬೇಡವಾ? 9 ಮಾಡಲು ಸಿಂಗಲ್ ಓನರ್, ಫ್ರೆಶ್ FC ಆಗಿದೆ. ಇದು 65,000 ಕೊಡ್ತೀನಿ. ಡೀಸೆಲ್ ವೇರಿಯಂಟ್ ಇಂಡಿಕಾ. ಇದು ಬೇಡವಾ? ನನಗೆ ಲೆಂತ್ ಗಾಡಿ ಬೇಕು ಅನ್ನೋರಿಗೆ ಲೋಗನ್ 7 ಮಾಡಲು 3rd ಓನರ್, FC ಇದೆ. 65,000 ಕೊಡ್ತೀನಿ. 65,000 ಇದು ಯಾವ್ದು ಬೇಡವಾ? ಬನ್ನಿ ಆ ಕಡೆ ಒಂದು ಸ್ಯಾಂಟ್ರೋ ಇದೆ. 2008 ಮಾಡಲು, 2006 ಮಾಡಲು XO ವೇರಿಯಂಟ್. ಇದು ಯಾವ್ದು ಸರ್? ಇದು ಮಿಡ್ XO ವೇರಿಯಂಟ್ ಟಾಪ್ ಎಂಡ್. ಈ ಗಾಡಿ ಬಂದ್ಬಿಟ್ಟು 85,000 ಕೊಡ್ತೀನಿ. FC ಲ್ಯಾಪ್ಸ್ ಇದೆ ಸರ್, ಅಂದ್ರೆ ಇವಾಗ ಲ್ಯಾಪ್ಸ್, ಈ ತಿಂಗಳು ಲ್ಯಾಪ್ಸ್ ಆಗಿರೋದು. ಈ ತಿಂಗಳು ಲ್ಯಾಪ್ಸ್ ಆಗಿದೆ. ಅವರೇ ಮಾಡ್ಕೋಬೇಕಾಗುತ್ತೆ. 85,000 ಕೊಡ್ತೀನಿ. XO ವೇರಿಯಂಟ್. ಇನ್ನು 10 ಮಾಡಲ್ ಸೆಂಟ್ರೋ ಇದೆ, 2010 ಸಿಂಗಲ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,35,000 ಕೊಡ್ತೀನಿ ಸರ್. 1.35ಕ್ಕೆ 10 ಮಾಡಲ್ ಸ್ಯಾಂಟ್ರೋ. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ. ಇಲ್ಲ ಸ್ಯಾಂಟ್ರೋ ಬೇಡ ನನಗೆ, ನೋಡಿರಲ್ಲ ಮಾರುತಿ ನೋಡ್ತೀನಿ. ಆಲ್ಟೋ 2008 ಮಾಡಲು ಸಿಂಗಲ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್. 1,30,000 ಕೊಡ್ತೀನಿ. 1,30,000ಕ್ಕೆ ಎಷ್ಟಿದೆ ಸರ್? ಹಾಗಾದ್ರೆ ಇವತ್ತು 1 ಲಕ್ಷ ಬಜೆಟ್ ಒಳಗಡೆ ಇದಾವಲ್ಲ ಸರ್. 1 2 3 4 ಒಂದು 10 ಗಾಡಿ ಇಲ್ಲೇ ಇದಾವೆ. ಈ ಒಂದು 10 ಗಾಡಿ ಇಲ್ಲೇ ಇದೆ. ಇದು ಯಾವ್ದು ಬೇಡ ಅಂದ್ರೆ ಬನ್ನಿ, ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ ಗಾಡಿನ. ಅಂದ್ರೆ ಯಾರ್ಯಾರು ಲೋ ಬಜೆಟ್ ಅಲ್ಲಿ ಲೋವೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತೀವಿ ಅನ್ನೋರಿಗೆ ಪ್ರತಿಯೊಬ್ರು ಗಾಡಿ ಇರ್ಬೇಕು ಸರ್. ಒಂದು ಮನೇಲಿ ಒಂದು ಕಾರ್ ಇದ್ರೇನೆ ಇದು. ಗಾಡಿ ತಗೊಂಡೋಗಿ ನೀವು ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಗಾಡಿ ತಗೋಬಹುದು. ಅವೇನು ಕಮ್ಮಿ ಕೊಡ್ತೀವಿ ಅಂದ್ಬಿಟ್ಟು ತಗೊಂಡೋಗಿ ಡೈರೆಕ್ಟ್ ಸ್ಕ್ರಾಪ್ ಹಾಕೋದು ಆತರ ಗಾಡಿಗಳೆಲ್ಲ ಕೊಡಲ್ಲ. ಕೆಲವರು ಕಮೆಂಟ್ಸ್ ಮಾಡ್ತಾರೆ, ಅಂತವ್ ಕೊಡಲ್ಲ. ಗಾಡಿ ಚೆನ್ನಾಗಿದೆ, ಬಂದು ಚೆಕ್ ಮಾಡ್ಕೊಳ್ಳಿ ಸರ್. 15 ಮಾಡಲು ಡ್ಯಾಟ್ಸನ್ ಗೋ ಇದು. ನಿಮ್ಗೆ ನೀವು ಇವಾಗ ಇಷ್ಟು ವಿಡಿಯೋ ಮಾಡಿದ್ರು ವಿಡಿಯೋದಲ್ಲಿ ನೋಡೇ ಇರಲ್ಲ. 1,20,000 ಕೊಡ್ತೀನಿ ಸರ್. 1,20ಕ್ಕೆ ಡ್ಯಾಟ್ಸನ್ ಗೋ 15 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೋಬಹುದು.
ಓಕೆ, ಆರಾಮಾಗಿ ಮೈಲೇಜ್ ಕೂಡ 18-20+ ಮೈಲೇಜ್ ಬರುವಂತ ಗಾಡಿಗಳು. ಹೌದು ಓಕೆ, ಇದು ಸರ್ ವ್ಯಾಗನರ್. ಸರ್ ವ್ಯಾಗನರ್ 7 ಮಾಡಲು, ಅದು ಕಸ್ಟಮರ್ ವೆಹಿಕಲ್. 140 ಹೇಳ್ತಾ ಇದಾರೆ, ಬರೋಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಕಸ್ಟಮರ್ ವೆಹಿಕಲ್ ಪಾರ್ಕಿಂಗ್ ಸೇಲ್ 140ಗೆ. 140ಗೆ. ಓಕೆ, 1,40,000, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ವ್ಯಾಪಾರ ಅನ್ನೋದು ಏನಂದ್ರೆ ನೀವು ವಿಡಿಯೋದಲ್ಲಿ ನೋಡ್ರೆ ಕಮೆಂಟ್ ಮಾಡಿದ್ರೆ ಅದು ವ್ಯಾಪಾರ ಆಗೋದಿಲ್ಲ. ಇವ್ರು ಕರೆ ಮಾಡಬೇಕು, ಇಲ್ಲ ಇಲ್ಲೇ ಖುದ್ದಾಗಿ ಬಂದು ಇಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಕಾರ್ ಬೇಕು ಅಂತ ಚೆಕ್ ಮಾಡಿ ತದನಂತರ ನೀವು ಮಾತಾಡೋದಿರುತ್ತಲ್ಲ, ಸೊ ಅವಾಗ ಮಾತ್ರನೇ ವ್ಯಾಪಾರ ಆಗುವಂಥದ್ದು. ಕಮೆಂಟ್ ಮಾಡಿದ್ರೆ ಯಾವುದೇ ರೀತಿ ವ್ಯಾಪಾರ ಅಂತ ಆಗೋದಿಲ್ಲ. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸರ್, ಮತ್ತೆ ಒಂದೇನು ಅಂದ್ರೆ ಬಂದು ಗಾಡಿ ನೋಡಿ, ಬಟ್ ನನ್ನ ಗಾಡಿಗಳು ನಾನು ಫೈನಲ್ ಪ್ರೈಸ್ಗಳು ನಿಮಗೆ ಕೊಡ್ತಾ ಇರೋದು 65,000. ತಿರ್ಗಿ ಅಲ್ಲಿ ಬಂದು ಬಾರ್ಗಿನ್ ಮಾಡಬೇಡಿ. ಓಕೆ. ಆಮೇಲೆ ಇದು ಎಲ್ಲೋ ಬೋರ್ಡ್ ಸರ್, ದುಡಿ ಅಂತವ್ರಿಗೆ ಓಕೆ, 3,80,000 ಕೊಡ್ತೀನಿ. 18 ಮಾಡಲು VDI 1,70,000 ಓಡಿದೆ. ಓಕೆ, 3,80,000 ಕೊಡ್ತೀನಿ. ಒಂದು 3 ಲಕ್ಷ ಲೋನ್ ಆಗುತ್ತೆ ಬೇಕಾದ್ರೆ. 3 ಲಕ್ಷದ ಲೋನ್ ಕೂಡ ಆಗುತ್ತೆ. 80,000 ಡೌನ್ ಪೇಮೆಂಟ್. ಖಂಡಿತ. ಓಕೆ, ಶೋಕಿ ಮಾಡೋದು ಒಂದು ವರ್ಷ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. ಓಕೆ, ಶೋಕಿ ಮಾಡಕ್ಕೂ ಗಾಡಿ ಇದೆ, ಫ್ಯಾಮಿಲಿ ಯೂಸ್ಗೂ ಗಾಡಿ ಇದೆ, ದುಡಿಯೋರ್ಗೂ ಕೂಡ ಗಾಡಿಗಳಿದಾವೆ. ಎಲ್ಲ ಬೋರ್ಡ್ ಕಡಿಮೆ ನಮ್ಮ ಹತ್ರ. ಮಾಡ್ತೀನಿ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 10 ಗಾಡಿ ಹಾಕೋಣ ಅನ್ಕೊಂಡಿದೀವಿ. ಖಂಡಿತ ಸರ್, ಆಯ್ತು ಸರ್. ತುಂಬಾ ಜನ ನಮ್ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಡಿಸೈರ್ 11 ಮಾಡಲು ZA ಸರ್. ಇದು ZA 225 ಕೊಡ್ತೀನಿ ಸರ್ ಫೈನಲ್. 225ಗೆ. ಹೌದು. ಆಲ್ಫಾ ಪವರ್ ವಿಂಡೋ, ಪೋಸ್ಟರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ಎಲ್ಲಾನು ಕೂಡ ಬರುವಂತದ್ದು. ಹೌದು. ಓಕೆ, ಅದು ಕೂಡ ಡೀಸೆಲ್. ಆರಾಮಾಗಿ ನಿಮ್ಗೆ ಗೊತ್ತು 20+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಖಂಡಿತ. ಓಕೆ, ಇದು ಲೋ ಮಾಡಲ್ಗಳು ಸರ್. ಇದೇ ಪ್ರೈಸ್ ನ ಡೌನ್ ಪೇಮೆಂಟ್ ಮಾಡಿದ್ರೆ ಇಲ್ಲ 5 ಮಾಡಲ್ಗಳು ಕೊಡ್ತೀನಿ. ಅದೇ ಪ್ರೈಸ್ ನ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡ್ಕೊಡ್ತೀನಿ. ಓಕೆ, 7 ಸೀಟರ್ಸ್ ಇದೆ ಅಲ್ವಾ ಸರ್ ನಿಮ್ಮ ಹತ್ರ ಇವತ್ತು? 7 ಸೀಟರ್ಸ್ ಜಾಸ್ತಿ ಸರ್ ನಮ್ಮ ಹತ್ರ. ಓಕೆ, ಆಲ್ಮೋಸ್ಟ್ ನೋಡಿ 1 2 3 4 5 6 7 8 9 ಗಾಡಿ ಇದಾವೆ ಇಲ್ಲದೆ. ಯಾವ್ದು ಕೊಡೋಣ ಸರ್ ಡೀಟೇಲ್ ಆಗಾರ ಈಗ? ಬನ್ನಿ ಸರ್, ಈ ಕಡೆಯಿಂದ ತಗೊಳ್ಳೋಣ. ಓಕೆ, ಆಲ್ಮೋಸ್ಟ್ ಪ್ರೈಸಿಂಗ್ ನೋಡೋಣ. ಅವೆಲ್ಲ ಸ್ವಲ್ಪ ಹೈ ಪ್ರೈಸ್ ಗಳು ಇದಾವೆ. ಓಕೆ, ಹೈ ಪ್ರೈಸ್ ಅಂದ್ರೆ ಮಾರ್ಕೆಟ್ ಹೈ ಪ್ರೈಸ್ ಅಲ್ಲ, ಮಾರ್ಕೆಟ್ ಪ್ರೈಸ್ ಅಲ್ಲ, ಮಾಡೆಲ್ ಗಾಡಿಗಳು ಅವೆಲ್ಲ. ಓಕೆ ಸರ್, ಇದು ಬಂದ್ಬಿಟ್ಟು 22 ಮಾಡಲು, ಸಿಂಗಲ್ ಓನರ್, 22,000 ಶೋರೂಮ್ ರೆಕಾರ್ಡ್ ಇದೆ. ಸಿಟ್ರಾನ್ C3 ಟಾಪ್ ಎಂಡ್, ಮ್ಯಾಗ್ವೀಲು, ABS, ಏರ್ ಬ್ಯಾಗು ಪ್ರತಿಯೊಂದು ಬರುತ್ತೆ. 5.5 ಲಕ್ಷ ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,25,000 ಕೊಡ್ತೀನಿ. 5,25ಕ್ಕೆ 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್, ಅಲ್ಲಿಗೆ 25,000 ಡೌನ್ ಪೇಮೆಂಟ್ ಕೊಟ್ರೆ ಆಗುತ್ತೆ. ಇಲ್ಲ ಪ್ರೊಫೈಲ್ ಇನ್ನೂ ಚೆನ್ನಾಗಿದೆ ಅಂದ್ರೆ 5 ಕಾಲು ಲೋನ್ ಮಾಡ್ಕೊಡ್ತೀನಿ. ಓಕೆ, ಪ್ರೊಫೈಲ್ ಮೇಲೆ ಡಿಪೆಂಡ್. ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮತ್ತೆ ಪ್ರೊಫೈಲ್ ಹಿಸ್ಟ್ರಿ ಮೇಲೆ, ಸೊ ನಿಮಗೆ ಲೋನ್ ಕೂಡ ಡಿಪೆಂಡ್ ಆಗುವಂತದ್ದು. ಖಂಡಿತ. ನೆಕ್ಸ್ಟ್ ಸರ್, ನನ್ನ ಫೇವರೇಟ್ ಗಾಡಿ ಪೋಲೋ 2013 ಮಾಡಲು ಸರ್. ಟಾಪ್ ಎಂಡ್, ಹೈಲೈನ್, ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು 3.5 ಇದೆ ಸರ್. 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 3 ಲಕ್ಷ ಲೋನ್ ಆಗುತ್ತೆ. ಪ್ರೊಫೈಲ್ ಇರಬೇಕು. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 13 ಮಾಡಲು ಡೀಸೆಲ್ ವೇರಿಯಂಟ್, ಹೈಲೈನ್. ಓಕೆ, ಪೋಲೋ ಬೇಡ ಅಂದ್ರೆ ಪುಂಟೋ. ಇದು ಅಷ್ಟೇ 2015 ಮಾಡಲು, ಸೆಕೆಂಡ್ ಓನರ್, 3.25 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ, ಒಂದು 2.5 ಲಕ್ಷ ಲೋನ್ ಆಗುತ್ತೆ. ಓಕೆ, 3 ಲಕ್ಷಕ್ಕೆ. ಹೌದು. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಇದು ಕೂಡ ಡೀಸೆಲ್. ಇದು ಡೀಸೆಲ್, ಅದು ಪೆಟ್ರೋಲ್. ಓಕೆ, ಸೊ ಪೋಲೋ ಕೂಡ ಡೀಸೆಲ್, ಪುಂಟೋ ಕೂಡ ಡೀಸೆಲ್. ಆರಾಮಾಗಿ 18-20+ ಮೈಲೇಜ್ ಪೆಟ್ರೋಲ್. ಹೌದು. ಇನ್ನೊಂದು ಡೀಸೆಲ್ ಗಾಡಿ ಬಂದ್ಬಿಟ್ಟು 2014 ಮಾಡಲು, ಸಿಂಗಲ್ ಓನರ್, ಪುಂಟೋ. ಈ ಗಾಡಿನ ಬಂದ್ಬಿಟ್ಟು ನಾನು 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷ, ಒಂದು 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಖಂಡಿತ. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಹೌದು. ಓಕೆ, ಡೀಸೆಲ್. ಇಲ್ಲ ಪೆಟ್ರೋಲ್ ನೋಡ್ತೀನಿ ಅಂದ್ರೆ ವ್ಯಾಗನರ್ VXI ಆಪ್ಷನಲ್. ಇದು ಏರ್ ಬ್ಯಾಗ್, ABS ಎಲ್ಲ ಬರುವಂತ ಗಾಡಿ. 17 ಮಾಡಲು, ಸೆಕೆಂಡ್ ಓನರ್. ಓಕೆ ಸರ್, 4 lakhs ಕೋಟಿಂಗ್ ಇದೆ. 365 ಫೈನಲ್ ಮಾಡ್ಕೊಡ್ತೀನಿ. 365 ಡೈರೆಕ್ಟ್ ಬಾರ್ಗಿನ್ ಮಾಡೋದು ಬೇಡ ಅಂತ. ಅಲ್ಲಿ 4 lakhs ಇಂದ 5,000 ಕಮ್ಮಿ ಕೊಡ್ತೀನಿ, 10,000 ಕಮ್ಮಿ ಬೇಡ. 365 ಫೈನಲ್ ಮಾಡ್ಕೊಡ್ತೀನಿ. 3 ರಿಂದ 3.5 ಲಕ್ಷ ಲೋನ್ ಆಗುತ್ತೆ. ಓಕೆ, ಅದು ಕೂಡ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇದೆ. ಇನ್ನು ಟೂ ವೀಲರ್ ತರ ಸರ್. ಇದು 2018 ಮಾಡಲು, ಸೆಕೆಂಡ್ ಓನರ್, ಆಟೋಮೆಟಿಕ್, ಪೆಟ್ರೋಲ್ ವಿತ್ CNG. 30+ ಮೈಲೇಜ್ ಇದೆ. 30+. ಈ ಗಾಡಿಗೆ 2.5 ಲಕ್ಷ ಕೋಟಿಂಗ್ ಇದೆ. 2.25 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2.25 ಲಕ್ಷ ಲೋನ್ ಆಗುತ್ತೆ. 2.25 ಲಕ್ಷ. 18 ಮಾಡಲು, ಸೆಕೆಂಡ್ ಓನರ್, ಆಟೋಮೆಟಿಕ್ ವಿತ್ CNG. ಆಟೋಮೆಟಿಕ್ ಕೂಡ. ಹೌದು. ಟ್ರಾಫಿಕ್ ಒಳ್ಳೆ ಗಾಡಿ ಆಗುತ್ತೆ, ಮೈಲೇಜ್ ಒಳ್ಳೆ ಗಾಡಿ ಆಗುತ್ತೆ. ತುಂಬಾ ಚಿಕ್ಕ ಗಾಡಿ, ಸೂಪರ್ ಆಗಿದೆ ಗಾಡಿ. ಓಕೆ, ಪಕ್ಕದ್ದು ಸರ್? ಪಕ್ಕದ್ದು ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಸರ್. ಇದು 16 ಮಾಡಲು, ಬಟ್ ಓನರ್ 4th ಆಗಿದೆ. 2 lakhs ಕೋಟಿಂಗ್ ಇದೆ. ಓಕೆ, ಎದುರುಗಡೆ ಬರಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. 16 ಮಾಡಲು 2 lakhs ಕೋಟಿಂಗ್ ಇದೆ. ಇದು ಸೆಕೆಂಡ್ ಓನರ್ ಗಾಡಿ. ಓಕೆ, ಇದು 4th ಓನರ್ ಆಗಿದೆ, ಬಟ್ ಗಾಡಿ ಎರಡು ಚೆನ್ನಾಗಿದೆ. ಚೆಕ್ ಮಾಡ್ಕೋಬಹುದು ಬಂದು. ಓಕೆ, ವಿತ್ ಶೋರೂಮ್ ರೆಕಾರ್ಡ್ಸ್ ಇದಾವೆ. ಶೋರೂಮ್ ರೆಕಾರ್ಡ್ಸ್ ಇದೆ. ಇದು 10 ಸಿಂಗಲ್ ಓನರ್ ರಿಡ್ಸ್ ಸರ್. ಓಕೆ, ಮಾರ್ಕೆಟ್ ಎಲ್ಲ ಹೈ ಡಿಮ್ಯಾಂಡ್ ವೆಹಿಕಲ್ ಅನ್ಬೋದು. 2.5 ಲಕ್ಷ ಕೋಟಿಂಗ್ ಇದೆ. 2.25 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2.25 ಲಕ್ಷಕ್ಕೆ. ಓಕೆ, ಯಾವ್ದು VDI-ನಾ? ಇದು VXI ಸರ್. VXI ಪೆಟ್ರೋಲ್ 10 ಮಾಡಲು, ಸಿಂಗಲ್ ಓನರ್, VXI, ಫ್ರೆಶ್ FC ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಓಕೆ, ಪಕ್ಕದ್ದು ಸರ್ ಸ್ಕೋಡಾ? ಸರ್ ಸ್ಕೋಡಾ 2011 ಮಾಡಲು. ಇದು ಕಸ್ಟಮರ್ ವೆಹಿಕಲ್, 2 lakhs ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸ್ಕೋಡಾ ಫ್ಯಾಬಿಯಾ ಖಂಡಿತ. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಆಗುತ್ತೆ ಸರ್. ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ವೇರಿಯಂಟ್. ಓಕೆ, ಇನ್ನೊಂದು ಪೆಟ್ರೋಲ್, ಆಲ್ಟೋ K10. ಓಕೆ, ಇದು ಅಷ್ಟೇ 2012 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. 2 lakhs ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬರ್ಲಿ.
customer. ಇದು ಬಂದ್ಬಿಟ್ಟು 2018 ಮಾಡಲು ಸರ್. 265 ಕೋಟಿಂಗ್ ಇದೆ. ಓಕೆ 18 ಮಾಡಲು 265 ಕೋಟಿಂಗ್ ಇದೆ. 2.5 ಕೊಡ್ತೀನಿ. 2.5 ಕೊಡ್ತೀನಿ. 2.5 ಲೋನ್ ಆಗುತ್ತೆ. ಓಕೆ ಅದು ಕೂಡ ಆಲ್ಟೋ. ಓಕೆ ಇನ್ನು ಜಾಜ್ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಕ್ಲಾಸ್ ಆಗಿರ್ತವೆ. ಇವು ಗಾಡಿ ಓಡಿಸಿದ್ರೆ ಮತ್ತೆ ಬಿಡೋದೇ ಇಲ್ಲ. ಆ ತರ ಗಾಡಿಗಳು ಹುಡುಗರುಗಳಿಗೆ 2010 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಓಕೆ ಈ ಗಾಡಿನ ಬಂದ್ಬಿಟ್ಟು 2 ಲಕ್ಷ ಕೋಟಿಂಗ್ ಇದೆ ಸರ್. 1,65,000 ಕೊಡ್ತೀನಿ 165 ಫೈನಲ್. 1,65,000ಕ್ಕೆ ಜಾಜ್ ಸಕ್ಕದಾಗಿದೆ ಗಾಡಿ. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಇವೆಲ್ಲ ಮಾಡೆಲ್ ಗಾಡಿಗಳು 24 ಮಾಡಲ್ಸ್. ಇವೆಲ್ಲ ಬರ್ಲಿ, ಎದುರುಗಡೆ ಬರ್ಲಿ, ನಾನು ಪ್ರೈಸಿಂಗ್ ರೇಟ್ ಕೊಡ್ತೀನಿ. ಇನ್ನು ಈ ವಿಡಿಯೋಗೆ ಒಂದು ಆಫರ್ ಅಂದ್ರೆ ಇಲ್ಲೊಂದಿದೆ ನೋಡಿ ಸರ್. ಟೊಯೋಟಾ ಯಾರಿಸ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಎಷ್ಟು ಕೊಡ್ಬೋದು ಸರ್? 18 ಮಾಡಲು ಸಿಂಗಲ್ ಓನರ್ 14 lakhs ಇದೆ ಹೊಸ ಗಾಡಿ. 4,50,000 ಕೊಡ್ತೀನಿ ಸರ್. ಓಕೆ 4,50,000 5 ಲಕ್ಷ ಕೋಟಿಂಗ್ ಇದೆ. 5 ಲಕ್ಷ ಲೋನ್ ಆಗುತ್ತೆ ಈ ಗಾಡಿಗೆ. ಹಂಗನ್ಬಿಟ್ಟು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋರೂಮ್ ರೆಕಾರ್ಡ್ ಇದೆ. ಗಾಡಿ ಚೆಕ್ ಮಾಡ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಶೋರೂಮ್ಗೆ ತಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ. ಗಾಡಿ ಓಕೆ ಆಯ್ತು ಅಂದ್ರೆ ಬಂದ್ ಮಾತಾಡಿ. ವಿತ್ ಶೋರೂಮ್ ರೆಕಾರ್ಡ್ ವೆಹಿಕಲ್ 4,50,000 ಕೊಡ್ತೀನಿ. ಪೆಟ್ರೋಲ್ ಸರ್ ಇದು. ಇದರಲ್ಲಿ ಡೀಸೆಲ್ ಬರಲ್ಲ. ಪೆಟ್ರೋಲ್ ಗಾಡಿ. ಮೈಲೇಜ್ 18 to 16 to 18 ಬರುತ್ತೆ. 16 to 18 ಆರಾಮಾಗಿ ಬರುತ್ತೆ ಹಾಗಾದ್ರೆ. ಖಂಡಿತ. ಅದ್ರ ಪಕ್ಕದಲ್ಲಿ ಇದೆ ನೋಡಿ ಇನ್ನೊಂದು 17 ಮಾಡಲು. ಇದು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. VDI 5 ಲಕ್ಷ ಕೊಡ್ತಿದ್ದೆ. 5 ಲಕ್ಷ ಲೋನ್ ಆಗುತ್ತೆ. ಮಾಡಲ್ ಒಂದ್ಸಲ ಬಿಡಿ ಸರ್. 17 ಮಾಡಲು ಸಿಂಗಲ್ ಓನರ್. 17 ಮಾಡಲ್ ಸಿಂಗಲ್ ಓನರ್. ಸಿಯಾಜ್ ಅದು ಕೂಡ. ಸಿಯಾಜ್ ಹೈಬ್ರಿಡ್ ಸ್ಮಾರ್ಟ್ 25 to 26 ಬರುತ್ತೆ ಮೈಲೇಜ್ ವಿತ್ AC ಗೆ. ಹೌದು ಗಾಡಿ ಕ್ಲಾಸ್ ಆಗಿದೆ. BBS ಮ್ಯಾಗ್ ಹಾಕಿದ್ದಾರೆ. ಮ್ಯಾಗ್ವಿಲ್ 50,000 to 60,000 ರೂಪಾಯಿ ಇದೆ. ಓಕೆ ಮ್ಯಾಗ್ವಿಲ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಸೊ ನೀವು ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರುವಂತದ್ದು. ಅದು ಕೂಡ ಫ್ಯಾನ್ಸಿ ಮ್ಯಾಗ್ವಿಲ್. ಓಕೆ ಡೀಸೆಲ್ ವೇರಿಯಂಟ್. ಇದು ಅಷ್ಟೇನೆ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಡಸ್ಟರ್ ಸರ್ ಡೆಸ್ಟರ್ 2012 ಮಾಡಲು ಆಲ್ಟೋ ಪ್ರೈಸ್ ಕೊಡ್ತೀನಿ ಸರ್. ಹೇಳ್ಬಿಡಿ ಸರ್. 225 ಕೊಡ್ತೀನಿ. 225ಗೆ 2012 ಮಾಡಲು 3rd ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗು 110 PS ಗಾಡಿ. ಓಕೆ ಆಲ್ಟೋ ಪ್ರೈಸ್ 225. ಓಕೆ ಬೇರೆ ಕಡೆ ಆಲ್ಟೋನು 12 ಮಾಡಲು 2 lakhs ಹೇಳಿದೆ. ಡೆಸ್ಟರ್ 225ಗೆ ಕೊಡ್ತಾ ಇದೀನಿ. ಅಲ್ಲ ಸರ್ ಬೇರೆ ಕಡೆ ಡೌನ್ ಪೇಮೆಂಟ್ ಎಷ್ಟು ಅಂತ ಕೇಳಬೇಕಾಗುತ್ತೆ. ಹೌದು ಇದೆಲ್ಲ ಡೌನ್ ಪೇಮೆಂಟ್ ಇಲ್ಲ. ಇವೆಲ್ಲ ಫುಲ್ ಕ್ಯಾಶ್ ಕೊಟ್ಟು ಎತ್ಕೊಬಹುದು. ಇನ್ ಡೌನ್ ಪೇಮೆಂಟ್ ತೋರಿಸಿದ್ನಲ್ಲ 25,000 30,000 ಕೆಲವು ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್. ನಿಮ್ಗೆ ಇದು ತೋರಿಸಿದೆ ಯಾವ್ದು ಸಿಯಾಜ್ ಅಂತೀರಿ. ಯಾರಿಸ್ ಬಂದ್ಬಿಟ್ಟು 0 ಡೌನ್ ಪೇಮೆಂಟ್. ಇನ್ನು 50,000 ಖರ್ಚು ಮಾಡ್ಕೋಬಹುದು ಪ್ರೊಫೈಲ್ ಚೆನ್ನಾಗಿದ್ರೆ. 5 ಲಕ್ಷ ಲೋನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಓಕೆ ಸರ್ ನೆಕ್ಸ್ಟ್ ಸರ್. ಬನ್ನಿ ಸರ್ ನೆಕ್ಸ್ಟ್ ಒಂದು ಸ್ಕೋಡಾ ಲಾರಾ 2008 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. ಸನ್ ರೂಫ್, ಮ್ಯಾಗ್ವಿಲ್, ಏರ್ ಬ್ಯಾಗು, ABS ಆಟೋಮೆಟಿಕ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಇದೆ. ಅದು ಗಾಡಿ ಓಡಿಸರೆ ಅದ್ರಲ್ಲಿ ಫೀಲೇ ಬೇರೆ ಬಿಡಿ. ವಿತ್ ಸನ್ ರೂಫ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು 2.5 ಲಕ್ಷ ಇದೆ ಸರ್ ಮಾರ್ಕೆಟ್. ನಮ್ 1 2 3 ಕಾರ್ಸ್ ಬಂದ್ರೆ 1,85,000 ಕೊಡ್ತೀವಿ ಸರ್. 1,85,000 ಹೊಸ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನು ತಗೊಂಡೋಗಿ ಶೋರೂಮ್ ಅಲ್ಲೇ ಚೆಕ್ ಮಾಡಿಸ್ಬೋದು ಸರ್. ನಮ್ಗೆ ಆಲ್ಮೋಸ್ಟ್ ನಿಯರ್ ಇದೆ ಶೋರೂಮ್ ಗಳೆಲ್ಲ. ಇಲ್ಲೇ 1-1.5 ಕಿಲೋಮೀಟರ್ ಇದೆ. ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ತಗೋಬಹುದು. ಸಣ್ಣ ಪುಟ್ಟ ವಿದ್ಯೆ ಇರುತ್ತೆ. ಸೆಕೆಂಡ್ ಗಾಡಿ ಅಂದ್ಮೇಲೆ 10,000 ಖರ್ಚು ಅನ್ಕೊಳ್ಳಿ. ಮಿಕ್ಕಿದೇನಿದ್ರು ಏನು ಖರ್ಚು ಬರಲ್ಲ. ಇನ್ನು ಫ್ಲೂಯೆನ್ಸ್ ಸರ್ ಇದು ಕಸ್ಟಮರ್ ವೆಹಿಕಲ್. ಇದು ನೋಡಿ 2015 ಮಾಡಲು ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್ ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಬರುತ್ತೆ. 2.5 ಲಕ್ಷ ಹೇಳ್ತೀನಿ. ಎದುರುಗಡೆ ಬಂದ್ರೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಡೀಸೆಲ್ ಗಾಡಿ ಟಾಟಾ ಮಾಂಜಾ. ಟಾಟಾ ಮಾಂಜಾ ಬೇಡ ಅನ್ನೋರ್ಗೆ ಇದು ಅಷ್ಟೇ 2.5 ಲಕ್ಷ. 2013 ಮಾಡಲು 3rd ಓನರ್. ಇದು 2.5 ಲಕ್ಷ ಕೊಡ್ತೀನಿ. ಇದು ಒಂದು 2 ಲಕ್ಷ ಲೋನ್ ಆಗುತ್ತೆ. ಅಮೇಜ್. ಓಕೆ ಪೆಟ್ರೋಲ್ ಸರ್ ಇದು? ಡೀಸೆಲ್ ಸರ್. ಇದು ಡೀಸೆಲ್ ಅದು ಡೀಸೆಲ್ ಎರಡು ಕೂಡ. ಇಲ್ಲಿ ನೋಡಿ ಪೆಟ್ರೋಲ್ ಬೇಕು ಅಂದ್ರೆ 2012 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ರೆಕಾರ್ಡ್ ಇದೆ. ಇದನ್ನು ಈ ಗಾಡಿ ಬಂದ್ಬಿಟ್ಟು 3.5 ಕೋಟಿಂಗ್ ಇದೆ. 3 ಕಾಲ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಶೋರೂಮ್ ದೇ ಬಿಡಿ. ಅದು ಏನ್ ಶೋರೂಮ್ ಇದೆ ಎಲ್ಲ ಟಾಪ್ ಎಂಡ್ ಅಂದ್ಮೇಲೆ ಎಲ್ಲ ಬಂದೇ ಬರುತ್ತೆ. ಪ್ರತಿಯೊಂದು ಇದೆ ಇದರಲ್ಲಿ. ಚೆನ್ನಾಗಿದೆ. ಇನ್ನು 14 ಮಾಡಲು ಸಿಂಗಲ್ ಓನರ್ ಸರ್. 3.5 ಲಕ್ಷ ಕೋಟಿಂಗ್ ಇದೆ. 3 ಲಕ್ಷ ಮಾಡ್ಕೊಡ್ತೀನಿ. ಡೀಸೆಲ್. ಇದನ್ನು ಯಾವ್ದು ಸರ್ ಇದು? ಇದು ಸ್ಕಾಲಾ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಲೋನ್ ಆಗುತ್ತೆ 3 ಲಕ್ಷ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ನಾನು 3 ಲಕ್ಷಕ್ಕೆ ಕೊಡ್ತೀನಿ ಗಾಡಿ. 3 ಲಕ್ಷಕ್ಕೆ ಅಲ್ಲಿಗೆ 0 ಡೌನ್ ಪೇಮೆಂಟ್. ಓಕೆ ಇನ್ನು 15 ಮಾಡಲು ಸಿಂಗಲ್ ಓನರ್. ಇದು ಎಕ್ಸೆಂಟ್. ಈ ಗಾಡಿ ಬಂದ್ಬಿಟ್ಟು 4 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬರ್ಲಿ ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ. ಇವೆಲ್ಲ ಸ್ವಲ್ಪ ರೇಟ್ ಅಲ್ಲಿ ಡಿಫ್ರೆನ್ಸ್ ಮಾಡೋಣ. ಬಟ್ ಕೆಲವೊಂದೊಂದು ಗಾಡಿಗಳು ಮಾತ್ರ ಫಿಕ್ಸ್ ರೇಟ್. ಇದು 5 ಲಕ್ಷ ಫಿಕ್ಸ್. 17 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಅದು ಅಷ್ಟೇ 4.5 ಫಿಕ್ಸ್. ಇದು ಬಂದ್ಬಿಟ್ಟು 18 ಮಾಡಲು ಸಿಂಗಲ್ ಓನರ್. ಇನ್ನು ಇದು ಬಂದ್ಬಿಟ್ಟು 17 ಮಾಡಲು ಸೆಕೆಂಡ್ ಓನರ್. 6.5 ಇದೆ ಕೋಟಿಂಗ್. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ವರ್ಣ. ಇನ್ನು XUV ಸೆಗ್ಮೆಂಟ್ ಅಲ್ಲಿ ನೋಡ್ತೀನಿ ಅಂದ್ರೆ ನೋಡ್ಕೊಳ್ಳಿ ಗಾಡಿ.
ಓಕೆ ಈ ಗಾಡಿ ಬಂದ್ಬಿಟ್ಟು 2019 ಮಾಡಲು ಸರ್. ಹಾ. ಬಟ್ ಓನರ್ 3 ಆಗಿದೆ. ಓಕೆ ಶೋರೂಮ್ ರೆಕಾರ್ಡ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಯಾವ ರೇಟ್ ಸರ್ ಇದು? ಇದು W6 W6 XCV 300. ಹೌದು, ಬ್ಯಾಗುಲ್ ಗೀಗುಲ್ ಪ್ರತಿಯೊಂದು ಬರುತ್ತೆ. ಈ ಗಾಡಿ ನಾನು ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ 8 ಲಕ್ಷ ಇದೆ ಸರ್. ನಾನು ಫೈನಲ್ ಟು ಫೈನಲ್ 5.5 ಕೊಡ್ತೀನಿ. ನಿಮ್ ಚಾನಲ್ ಅವ್ರಿಗೋಸ್ಕರ 5.5 ಲೋನ್ ಆಗುತ್ತೆ. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ XCV 300. ಅದು ಬೇಡ ಅಂದ್ರೆ ಬನ್ನಿ ಬ್ರೀಜಾ ಕೊಡ್ತೀನಿ, ಅದು 5.5. 2016 ಮಾಡಲು, ಸೆಕೆಂಡ್ ಓನರ್. ಇದು ಮೈಗ್ರೇಟೆಡ್ ವೆಹಿಕಲ್. ಓಕೆ, ಮೈಗ್ರೇಟೆಡ್. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. 85,000 ಶೋರೂಮ್ ರೆಕಾರ್ಡ್. ಶೋರೂಮ್ ರೆಕಾರ್ಡ್. ಈ ಗಾಡಿನೂ ಅಷ್ಟೇ ಫೈನಲ್ 5.5 ಕೊಡ್ತೀನಿ. ಓಕೆ, ಲೋನ್ ಎಲ್ಲ ಎಷ್ಟವರೆಗೂ ಎಕ್ಸ್ಪೆಕ್ಟ್ ಸರ್? ಇದು 5 ಲಕ್ಷ ಲೋನ್ ಆಗುತ್ತೆ. ಇದು 5 ಲಕ್ಷ ಲೋನ್ ಆಗುತ್ತೆ. ಇದು ಫುಲ್ ಆಗುತ್ತೆ ಸರ್ ಲೋನ್. ಫುಲ್ ಆಗುತ್ತೆ. ಹೌದು. ಓಕೆ, ಇನ್ನು ಬ್ರಿಜಾ ಸರ್ 21 ಮಾಡಲು, ಸಿಂಗಲ್ ಓನರ್. ಓಕೆ, 1,10,000 ಶೋರೂಮ್ ರೆಕಾರ್ಡ್ ಇದೆ ಸರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. 6.5 ಲಕ್ಷ ಕೋಟಿಗಿದೆ ಸರ್. ಫೈನಲ್ ಟು ಫೈನಲ್ 6 ಕಾಲು ಕೊಡ್ತೀನಿ. 6 ಕಾಲಿಗೆ ಫೈನಲ್ ಮಾಡ್ಕೊಡ್ತೀವಿ. 7 ಲಕ್ಷ ಇದೆ ಸರ್ ಮಾರ್ಕೆಟ್. ಚೆಕ್ ಮಾಡ್ಕೊಂಡ್ ಬರ್ಲಿ. ಕಸ್ಟಮರ್ ಗಳಿಗೆ ನಾವು ಪ್ರೈಸಿಂಗ್ ಹೇಳ್ತೀವಿ ಅಂತಲ್ಲ, ಗಾಡಿನ ಹೊರಗಡೆ ಚೆಕ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ಗಾಡಿನೂ ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅವ್ರು ಓಕೆ ಆಯ್ತು ಅಂದ್ರೆ ಬಂದು ಮಾಡ್ಕೊಳ್ಳಿ. ಖಂಡಿತ ಸರ್. ಓಕೆ, ನೀವು ಅದನ್ನ ನೋಡಕ್ ಬಂದಿದ್ದೀರಾ? ಓಕೆ, ಕಸ್ಟಮರ್ ಆಲ್ರೆಡಿ ರೆಡಿ ಇದ್ದಾರೆ ಗಾಡಿ ನೋಡೋದಕ್ಕೆ. ನೋಡೋದು ಒಂದು ನಿಮಿಷ. ಓಕೆ, ಈಕೋ ಸರ್ 18 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, 4 ಕಾಲ್ ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ತೀನಿ. 4 ಲಕ್ಷ ಲೋನ್ ಆಗುತ್ತೆ. ಓಕೆ, ಮಾಡೆಲ್ ಗಾಡಿ ಕೂಡ ಅದುವೇ? ಹೌದು, 18 ಮಾಡಲ್. ಇವೆಲ್ಲ ಮಾಡಲ್ಸ್ ಗಾಡಿ ಸರ್. ಓಕೆ, ಇನ್ನು 22 ಮಾಡಲು, ಬಟನ್ ಸ್ಟಾರ್ಟ್, 3rd ಓನರ್ ಆಗಿದೆ. ಓಕೆ, ಗಾಡಿ 7 ಸೀಟರ್ ಗಾಡಿ. ನನ್ನ ಡ್ರೈವರ್, ಬಟನ್ ಸ್ಟಾರ್ಟ್. ಈ ಗಾಡಿ ಬಂದ್ಬಿಟ್ಟು 5 ಲಕ್ಷ ಹೇಳ್ತೀನಿ. ಸಣ್ಣ ಪುಟ್ಟ ನೆಗೋಷಿಯಬಲ್ ಸರ್. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್. 3 ಓನರ್ ಆಗಿದೆ, ಬಟನ್ ಸ್ಟಾರ್ಟ್ ಗಾಡಿ. ಇನ್ನು ಇದು ಬಂದ್ಬಿಟ್ಟು 21 ಮಾಡಲು, ಸಿಂಗಲ್ ಓನರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಗಿಗ್ವಿಲ್ ಪ್ರತಿಯೊಂದು ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಇವೆಲ್ಲ ಶೋರೂಮ್ ರೆಕಾರ್ಡ್ಸ್ ಇದಾವೆ ಗಾಡಿಗಳು. ಇವೆಲ್ಲ ಡ್ರೈವರ್ ಅಲ್ಲ? ಹೌದು. ಈ ಗಾಡಿ ಬಂದ್ಬಿಟ್ಟು 5 ಲಕ್ಷ ಹೇಳ್ತೀನಿ. ಸಣ್ಣ ಪುಟ್ಟ ನೆಗೋಷಿಯಬಲ್. ಸರ್ ಇವೆಲ್ಲ 5 ಲಕ್ಷ ಲೋನ್ ಆಗುತ್ತೆ. 5.5 ಲಕ್ಷ ತನಕ ಲೋನ್ ಆಗುತ್ತೆ ಸರ್ ಈ ಗಾಡಿಗಳು. ಓಕೆ, ನೆಕ್ಸ್ಟ್ ಸರ್ 7 ಸೀಟರ್. ಸರ್ 7 ಸೀಟರ್ ಸಫಾರಿ 2006 ಮಾಡಲು, 4th ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. ಫೈನಲ್ ಟು ಫೈನಲ್ 1.65 ಕೊಡ್ತೀನಿ ಸರ್. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಬರುತ್ತೆ. 1.65. ನೀವೇ ಶಾಕ್ ಆಗ್ಬಿಟ್ಟಿದ್ರ? ಓಕೆ, ಇಲ್ಲ ಸರ್, ಪ್ರೈಸಿಂಗ್ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಇರ್ಬೇಕು, ನಾವು ಇರ್ಬೇಕು ಸರ್. ಕಸ್ಟಮರ್ ತಗೊಂಡೋದ್ಮೇಲೆ ಒಳ್ಳೆ ಪ್ರೈಸ್ ಅಲ್ಲಿ ತಂದೆ ಅಂತ ಅವ್ರ ಮನ್ಸಿಗೆ ಅನ್ಸ್ಬೇಕು. ಹಂಗಾಗಿ ಪ್ರೈಸ್ಗಳು ನಮ್ದು ಹೆವಿ ಮಾರ್ಜಿನ್ ಯಾವ್ದು ಇಟ್ಕೊಳ್ಳಲ್ಲ. ಓಕೆ, ಮಾಮೂಲಾಗಿ ಒಂದು ಸಣ್ಣ ಪುಟ್ಟ ಮಾರ್ಜಿನ್ ಇಟ್ಕೊಂಡು ಕೊಡ್ತೀವಿ ಅಷ್ಟೇ. ಮೊನ್ನೆ ತಾನೇ ಒಬ್ರು ಕಮೆಂಟ್ ಮಾಡಿದ್ರು ಸಫಾರಿ ಇದೆಯಾ ಅಂತ. ಸೊ ಅವರು ಖಂಡಿತವಾಗಿ ಖುಷಿ ಆಗುತ್ತೆ ಸರ್. ಓಕೆ, ಅದಲ್ಲ ಅಂದ್ರೆ ಸಫಾರಿ ಸ್ಟ್ರೋಮ್ ಸರ್ 2013 ಮಾಡಲು, ಸೆಕೆಂಡ್ ಓನರ್. ಓಕೆ, ಸ್ಟ್ರೋಮ್ ತುಂಬಾ ಚೆನ್ನಾಗಿದೆ ಗಾಡಿ. 4.25 ಲಕ್ಷ ಕೋಟಿಂಗ್ ಇದೆ. ಓಕೆ, ಸಣ್ಣ ಪುಟ್ಟ ನೆಗೋಷಿಯಬಲ್ ಕೊಡ್ತೀನಿ. 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ಖಂಡಿತ. ಓಕೆ, ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಇದು ಕೂಡ ಇದು ಸಿಕ್ಬಿಡುತ್ತೆ. 7 ಸೀಟರ್ ಗಾಡಿ. ಇನ್ನೊಂದು ಲಕ್ಸುರಿ ಸೆಗ್ಮೆಂಟ್ ಗಾಡಿ. 13.5 ಕೋಟಿಂಗ್ ಇದೆ ಸರ್. ಹೆಕ್ಟರ್ 2020 ಮಾಡಲು, ಸೆಕೆಂಡ್ ಓನರ್. 1,50,000 ಶೋರೂಮ್ ರೆಕಾರ್ಡ್. ಓಕೆ, ಪ್ಯಾನೋರಾಮಿಕ್ ಸನ್ರೂಫ್, ವಾಯ್ಸ್ ಕಂಟ್ರೋಲ್ ಪ್ರತಿಯೊಂದು ಇದೆ. ಇಂಥದ್ದಿಲ್ಲ ಅನ್ನಂಗೆ ಇಲ್ಲ. ಆಡಿ ಬೆಂಜ್ ಏನ್ ಬರುತ್ತೆ ಆ ಲೆಕ್ಕಾಚಾರದಲ್ಲಿ ಇದೆ. ಎಲ್ಲ ಫೀಚರ್ಸ್ ಬರುತ್ತೆ. ಈ ಗಾಡಿ 13.5 ಲಕ್ಷ ನಮ್ದು ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 12,50,000 ಕೊಡ್ತೀವಿ. 12,50,000. 1 ಲಕ್ಷ ಡಿಸ್ಕೌಂಟ್. 1 ಲಕ್ಷ ಡೈರೆಕ್ಟ್ ಡಿಸ್ಕೌಂಟ್. 12 ಲಕ್ಷ ಲೋನ್ ಆಗುತ್ತೆ. ಓಕೆ, ಪ್ರೊಫೈಲ್ ಚೆನ್ನಾಗಿ ಇಲ್ಲ ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಅಂದ್ರೆ ಲೋನ್ ಮಾಡ್ಕೊಡೋಣ. ಸ್ವಲ್ಪ ಪ್ರೊಫೈಲ್ ಕಮ್ಮಿ ಇತ್ತು ಅಂದ್ರೂ ಅದು ವ್ಯಾಪಾರ ಆಗಿದೆ ಸಾಕು. ಕ್ಯಾಟ್ಲಾಗ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳದ್ದು ಡೀಟೇಲ್ಸ್ ಬರ್ತಾ ಇರುತ್ತೆ. ಪ್ರೈಸಿಂಗು ಅದ್ರಲ್ಲೇ ಇರುತ್ತೆ. ಒಂದೊಂದ್ ಟೈಮ್ ಕಾಲ್ ಪಿಕ್ ಮಾಡಕ್ಕಾಗಲ್ಲ. ಹೌದು, ಅದು ಕಸ್ಟಮರ್ ಸ್ವಲ್ಪ ಇದ್ ಮಾಡ್ಕೋಬೇಕು, ಏನು ಮಾಡಕ್ಕಾಗಲ್ಲ. ಒಂದು ಹಾಯ್ ಅಂತ ಹಾಕಿ ಡೀಟೇಲ್ಸ್ ಕೊಡ್ತಾರೆ. ಓಕೆ, ಸೊ ನೀವು ನೋಡ್ತಾ ಬಹುದು ಕಸ್ಟಮರ್ಸ್ ಸೊ ಎಲ್ಲರೂ ಬಂದಿದ್ದಾರೆ. ಸೊ ಇದೇ ತರ ಬಂದಾಗ ಇವ್ರಿಗೂ ಕೂಡ ಕಾಲ್ ಪಿಕ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮಿಸ್ ಆಗ್ಬೋದು. ಡೈರೆಕ್ಟ್ ಪಾರ್ಟಿ ತಗೋ ಯಾರು ಕೊಡಲ್ಲ. ಹೇಳಿ ಸರ್, ಇವಾಗ 7 ಕಾರ್ ಕೊಡ್ಸೀನಿ. ಇವಾಗ ಬೇರೆ ನಮ್ಮ ಊರರಿಗೆಲ್ಲ ಗಾಡಿ ಯಾವ ಕಂಪ್ಲೇಂಟ್ ಇಲ್ಲ ಆಯ್ತಾ. ಬಟ್ ಅವರು ಫೇಮಸ್, ಮೊನ್ನೆ ಅವ್ರಿಗೆ ಅವಾರ್ಡ್ ಬೇರೆ ಬಂದಿದೆ. ಕಮ್ಮಿ ರೇಟಲ್ಲಿ ಕಾರ್ ಕೊಡ್ತಾರೆ ಅಂತ ಹೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯವರು ಇದು ಮಾಡಿದ್ದಾರೆ. ಸೂಪರ್ ನೈಸ್. ಭೂಮಿ ಟಿವಿ ಅವರು. ಓಕೆ, ಯಾಕೆ ನಾನೀಗ ಒಂದಲ್ಲ ಈಗೆಲ್ಲ ಬಹಳ ದಿವಸ ಅವರು ಬಹಳ ನಮ್ಮಿದ್ದಾರೆ. ಅವರು ಒಳ್ಳೆ ಗಾಡಿಗಳನ್ನ ಕೊಡ್ತಾರೆ. ಗಾಡಿ ಏನ್ ಮೋಸ ಇಲ್ಲ. ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾರೆ. ಬೇರೆಲ್ಲ ಕಂಪೇರ್ ಮಾಡಿ ನಾವು ನಾಗರಬಾವಿ ಬಹಳ ಕಡೆ ಸುತ್ತ ನೋಡಿದೀವಿ. ಬಟ್ ಬೆಟರ್ ರೇಟ್ ಕೊಡ್ತಾರೆ. ಇಲ್ಲ ಸರ್, ನಾವೇ ಯೂಟ್ಯೂಬರ್ ಅಲ್ವಾ, ನಾವು ಎಲ್ಲಾ ಕಡೆ ವಿಡಿಯೋ ಮಾಡ್ತಾ ಇರ್ತೀವಿ. ನಿಮಗೆ ಗೊತ್ತಾಗತ್ತಲ್ಲ. ಈಗ ಅವ್ರು ಅದನ್ನ ಹೇಳಿರಿ. ಇವಾಗ ಇದು ಬ್ರಿಜಾ ಊರಿಂದ ಬಂದೇ ರೀ ನಮ್ಮ ಊರ ನಮ್ಮ ಅಂಕಲ್. ಓಕೆ, ಕರ್ಸೀನಿ. ನಿನ್ನೆ ಮೊನ್ನೆ ಕಾಲ್ ಮಾಡಿದ್ದೆ ಅವ್ರಿಗೆ ಕೇಳಿ. ಓಕೆ, ಬಟ್ ಓಕೆ ನೋಡೋಣ, ಮಾತಾಡಿ ಆದ್ರೂ ಆಗ್ಬೋದು ನಿಮ್ಗೆ. ಓಕೆ, ಸೊ ಕೇಳಿದ್ರಲ್ಲ. ಸೊ ಯಾರ್ಯಾರು ಇಂಥ ಒಂದು ಬಜೆಟಲ್ಲಿ ಒಳ್ಳೆ ಬಜೆಟಲ್ಲಿ ಕಾರ್ಗಳು ಹುಡುಕ್ತಾರೆ, ಸೊ ಅವ್ರಿಗೆ 1 to 3 ಕಾರ್ಸ್ಗೆ ವಿಸಿಟ್ ಮಾಡಲೇಬೇಕಾಗತ್ತೆ. ನಾವು ಆಲ್ರೆಡಿ ನಿಮಗೆ ಎಷ್ಟು ವೀಡಿಯೋಸ್ ಅಂದರೆ ಎಷ್ಟು ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟು ಕೊಟ್ಟಿದ್ವಿ. ಕೆಲವು ಡೀಟೇಲ್ಸ್ ಏನಾದರೂ ಮಿಸ್ ಆಗಿರೋ ಲೋಪದೋಷಗಳಿಂದ ದಯವಿಟ್ಟು ಕ್ಷಮೆ ಇರಲಿ.
ವಿಡಿಯೋ ಮೇಲೆ ಇವರ ಒಂದು ದೂರವಾಣಿ ಸಂಖ್ಯೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಏನಿರುತ್ತೆ ಮೆನ್ಷನ್ ಮಾಡಿರ್ತೀವಿ. ಸೊ ನೀವು ಇವ್ರಿಗೂ ಕೂಡ ಕರೆ ಮಾಡ್ಬೋದು, ಇಲ್ಲ ಕ್ಯಾಟ್ಲಾಗು ಕೂಡ ಚೆಕ್ ಮಾಡ್ಬೋದು. ಇಲ್ಲಾಂದ್ರೆ ಇದೇ ಲೊಕೇಶನ್ಗೆ ಬಂದು ನಿಮಗೆ ಖುದ್ದಾಗಿ ಯಾವ ಕಾರ್ ಬೇಕು ನೀವು ಟೆಸ್ಟ್ ಕೂಡ ಮಾಡಿ ನೀವು ಇಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಎನಿ ಟೈಮ್ ಒಂದು 50ರಿಂದ 60 ಗಾಡಿ ಸ್ಟಾಕ್ ಇರುತ್ತೆ. ನೀವು ಬಂದು ಗಾಡಿ ನೋಡಿ ಯಾವ್ದು ಸೆಲೆಕ್ಷನ್ ಆಗುತ್ತೆ ತಗೋಬಹುದು. ಓಕೆ ಸರ್, ಖಂಡಿತ ಯಾರಿಗೂ ಫೋರ್ಸ್ ಮಾಡಲ್ಲ ಅವರು. ಓಕೆ ಸರಿ ಸರ್, ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್.